ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇವತ್ತು ಡೇ ಅಂತ ಗೊತ್ತಾ? ಶನಿವಾರ. ಇವತ್ತು ಶನಿವಾರ. ಎಲ್ರು ತುಂಬಾ ದಿನದಿಂದ ಕಾಯ್ತಿದ್ರಿ ಈ ಒಂದು ದಿನಕ್ಕೆ ಸಾಕ್ಷಾತ್ ಇಡೀ ಕರ್ನಾಟಕನೇ ಕಾಯ್ತಿದ್ರು. ಬರೀ ಹೋಗೋಣ ಗೈಸ್. ಈ ಒಂದು ದಿನಕ್ಕೆ ನೀವೆಲ್ಲರೂ ಕಾಯ್ತಿದ್ವಿ ಅಂಡ್ ತುಂಬಾ ದಿನದಿಂದ ತುಂಬಾ ಜನ ಹೇಳ್ತಾ ಇದ್ರಿ ಚಿರುದು ಮಿಡ್ ಟರ್ಮ್ ರಿಸಲ್ಟ್ ಯಾವಾಗ ಅಂತ. ಫೈನಲಿ ಇವಾಗ ಕಾಲ ಕೂಡಿ ಬಂದಿದೆ. ನಮ್ಮ ಚಿರುದು ಮತ್ತೆ ನಮ್ಮ ಚೋಟ ಮರಿದು ಇವತ್ತು ಮಿಡ್ ಟರ್ಮ್ ಎಕ್ಸಾಮ್ದು ರಿಸಲ್ಟ್. ನಾನು ಎಡಿಟಿಂಗ್ ಮಾಡ್ತಿರೋ ಟೈಮಲ್ಲಿ ಅಕ್ಕ ಬಂದ್ಬಿಟ್ಟು ಇವತ್ತು ಚಿರುದು ಎಕ್ಸಾಮ್ ರಿಸಲ್ಟ್ ಅಂತೆ ಬಾಬಾ ಅಂತ ಹೇಳಿದ್ರು. ನೋಡಿ ಅವ್ರ ಅಮ್ಮ ಜೊತೆ ಹೋಗ್ತಾ ಇದೀವಿ. ಅಕ್ಕ ಇಲ್ಲಿ ನಮ್ಮ ಚೋಟ ಮರಿ 7 ಫೇಲ್ ಆಗ್ತಾಳೆ, ಅವರು ಫೇಲ್ ಆಗ್ತಾರೆ. ಬುಜ್ಜಿ ಎಷ್ಟು ಬತ್ತೆ ಬುಜ್ಜಿ? 80 ಬಂದಿಲ್ಲ ಅಂದ್ರೆ ಪೋಲಾರ್ ಬೇರ್ ಐಸ್ ಕ್ರೀಮು. 80 ಬಂದಿಲ್ಲ ಅಂದ್ರೆ ನೀನ್ ಪೋಲಾರ್ ಬೇರ್ ಐಸ್ ಕ್ರೀಮ್ ಕುಡಿಸ್ಬೇಕು. ಡೈಲಾಗ್. ಚಿರು ಅಲ್ಲೇ ಸ್ಕೂಲಲ್ಲಿ ಅವನ ಚಿರು ಸ್ಕೂಲಲ್ಲಿ ಅವನ. ನಾನು ಒಂದು ಹೇಳ್ಬೋದು ಗೈಸ್, ಎಂತ ಗೊತ್ತಾ? ಇಫ್ ಅಕಸ್ಮಾತ್ ಚಿರು ಏನಾದರೂ ಕಮ್ಮಿ ಬಂದಿದ್ರೆ ಅವನಿಗೆ ನೀವು ಮೋಟಿವೇಶನ್ ಕೊಡಿ. ಇದು 10th ಚೆನ್ನಾಗಿ ಓದಬೇಕು ಅನ್ನೋ ಒಂದು ಕಮೆಂಟ್ ಹಾಕಿ. ಇಫ್ ಅಕಸ್ಮಾತ್ ಚೆನ್ನಾಗಿ ಬಂದಿದೆ ಅಂದರೆ ನೀವೇ ಹೋಗ್ಲಿ, ಎಲ್ಲಾನು ಇವತ್ತು ಪೂರ್ತಿ ತಿಳಿಸ್ತೀನಿ. ಚಲೋ ಅಕ್ಕ, ಏನ್ ಹೇಳ್ತೀರ ನಿಮ್ಮ ಮಗನ ಬಗ್ಗೆ? ನಿಮ್ಮ ಪ್ರಕಾರ ಎಂತ? ಏನಕ್ಕೆ ಹೇಳ್ತಾರೆ? ಆಗಿಲ್ಲ ಅಂತ ಮಿಟ್ಟಮ್ಮಲ್ಲೂ ಬೈತಾರಾ? ತೆಗ್ದಿಲ್ಲ ಮನೆ ಹೋಗುವ. ನಮ್ ಬುಜ್ಜಿ ಏನೋ ಚಿಕ್ಕದು ಅಂದ್ರೆ 5th ಸ್ಟ್ಯಾಂಡರ್ಡ್ ಅಲ್ವಾ, ಅದೇನು ಆರಾಮಾಗಿ ತೆಗಿಬಹುದು. ಈ ಚಿಕ್ಕ ಮಕ್ಳು LKG ಸ್ಟೂಡೆಂಟ್ಸ್ ಕೂಡ 5ನೇ ಕ್ಲಾಸಲ್ಲಿ 80 ಮೇಲೆ 90 ಮೇಲೆ ಆರಾಮಾಗಿ ತೆಗಿಬಹುದು. 10th ಒಂಚೂರು ಕಷ್ಟ, ಆದ್ರೂ ಕಷ್ಟನೇ. ಬಟ್ ಆದ್ರೂ ಎಷ್ಟು ತೆಗ್ದಿರ್ತಾರೆ ಅಂತ ನಾನು ಇದುವರೆಗೂ ಅಂದ್ರೆ ನಾನು ಮುಂಚೆ ರಿಸಲ್ಟ್ ನೋಡಿದ್ದೆ, ಅದು ಮಾರ್ಕ್ ಶೀಟ್ ಅಲ್ಲಿ ನೋಡಿದ್ದೆ. ನಾನು ಇವಾಗ ಲೈವ್ ಆಗಿ ಹೋಗ್ತಾ ಇದ್ದೀನಿ. ಬನ್ನಿ ಪೂರ್ತಿ ದೋಸ್ತಾರಾ? ಅವನು ಕನ್ನಡ ಇದ್ರಲ್ಲಿ ಎಸ್ಸೆನಾ ಕನ್ನಡ ಎಕ್ಸಾಮ್ ಅಲ್ಲಿ ಏನೋ ಒಂದ್ ಸ್ಟೋರಿ ಬರ್ದಿದ್ದೀನಣ್ಣ ಅಂತ ಹೇಳ್ದ. ಅದ್ ಯಾವ ಸ್ಟೋರಿ ಅಂತ ನೆನಪಾಯ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ನೋಡ್ಬೇಕು ಇವಾಗ. ಪ್ರಬಂಧದ ಏನೋ ಎಸ್ಸೆ ಏನೋ ಬರ್ದವನೆ ಗೈಸ್, ಅದನ್ನ ಇವಾಗ ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ ರೀ. ಫೈನಲಿ ಚಲೋ ಕ್ಯೂರಿಯಾಸಿಟಿಯಿಂದ ನಾನು ಕಾಯುತ್ತಿರುವೆ. ಅವನು ಬರ್ತಾನ? ಅವನ್ ಬರಲ್ವಾ? ಅವನು ಕರ್ಸ್ಬೇಕಿತ್ತು, ಒಳ್ಳೆ ಮಜಾ ಇರ್ತಿತ್ತು. ಅಂದ್ರೆ ಹಂಗೆ ಕರ್ಸ್ತಿದ್ರಲ್ಲ. ಅದೇ ನಾವು ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ನಮ್ನೆಲ್ಲ ಕರ್ಸ್ಬಿಟ್ಟು ಇರಿ ಅವ್ರ ಟೀಚರ್ನ ರಿಕ್ವೆಸ್ಟ್ ಮಾಡ್ಬಿಟ್ಟು ಅವನ್ನ ಕರ್ಸಿದ್ವಿ. ಬರ್ಬೇಕು ಅವನು. ಅಡ ನೀನ್ ಯಾಕಡ ಬಂದೆ? ಅವ್ರ ಟೀಚರ್ ಹತ್ರ ರಿಕ್ವೆಸ್ಟ್ ಮಾಡ್ಬಿಟ್ಟು ಮೇಡಮ್ ಕರ್ಸಿ ಅವ್ನಿಗೊಂಚೂರು ನೀವು ಅವ್ನ ಮುಂದೆ ಬುದ್ಧಿವಾದ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕರ್ಸ್ತೀನಿ. ಮೇ ಬಿ ಸ್ಕೂಲಲ್ಲಿ ವಿಡಿಯೋ ಮಾಡೋದು ಅಲೋ ಇರೋಲ್ಲ ಗೊತ್ತಿಲ್ಲ. ನಾನಂತೂ ಹೆಂಗಾದ್ರೂ ಮಾಡಿ ಅವ್ರು ಮಾತಾಡೋದನ್ನ ತೋರಿಸ್ತೀನಿ ಬಿಡಿ, ಬಿಲ್ಸಿ ಏನಾಗುತ್ತೆ ಅಂತ. ಏನ್ ಜಾಸ್ತಿ ಇಲ್ಲ, ಅವ್ರ ಮ್ಯಾಮ್ ಹತ್ರ ಅವನ ಬಗ್ಗೆ ಸ್ವಲ್ಪ ಹೇಳಿ ಚೆನ್ನಾಗಿರುತ್ತೆ. ಹಾ ಓಕೆ ಏನ್ ತೊಂದರೆ ಇಲ್ಲ, ಒಪ್ಕೊಂಡ್ರೆ ಏನ್ ತೊಂದರೆ ಇಲ್ಲ, ಆರಾಮ ಮಾಡ್ತೀನಿ. ಫಸ್ಟ್ ಚಿರುದಾ? ನಿಂದ ಎಷ್ಟು ಗಂಟೆಗೆ? ನಾನು 12:30 ಗಂಟೆ ಇದೆ. ಒಂದು ಆಗೋಗುತ್ತೆ ಬೇಗ. ಓ ಹೌದಾ? ಅಂದ್ರೆ ಇವಳು ಇವಾಗಲೇ ಇಸ್ಕೊಂಡ್ಬಿಡ್ತೀರಾ? ಓಕೆ ಸೂಪರ್. ವಾಲಿಬಾಲ್ ಕೋರ್ಟ್ ನೋಡ್ತಿದ್ರೆ ಅದು ವಾಲಿಬಾಲ್ ಅಲ್ಲ, ಅದು ಥ್ರೋಬಾಲ್. ಅಲ್ಲೋ ಮರಿ, ಆ ನೆಟ್ನ ಫುಲ್ ಹೈಟ್ ಕಟ್ಟಿದ್ರೆ ವಾಲಿಬಾಲ್, ಅದೇ ಒಂದ್ ಸ್ವಲ್ಪ ಲೋ ಮಾಡಿದ್ರೆ ಥ್ರೋಬಾಲ್, ಅದೇ ಇನ್ನೊಂಚೂರು ಕೆಳಗಡೆ ಮಾಡಿದ್ರೆ ಶಟಲ್ ಕಾಕ್ ಆಡ್ತಾರೆ. ಏನ್ ನನಗೆ ಹೇಳ್ಕೊಡ್ತಾ ಇವ್ರೆ ಯಾರೋ. ಗೈ ಸೀದಾ ಪ್ರಿನ್ಸಿಪಲ್ ರೂಮ್ ಹತ್ರನೇ ಏನೋ ಇದ್ರು ಡೈರೆಕ್ಟ್ ಮಾತುಕತೆ. ಈ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ. ಗೈಸ್ ನಮ್ ಚೋಟ ಮರಿದು ಎಂತ ಪ್ರಾಬ್ಲಮ್ ಇಲ್ಲ. ಅವಳೊಂದು 3 ಸಬ್ಜೆಕ್ಟ್ ಅಲ್ಲಿ ವೀಕ್ ಅವಳೆ, ಅದೇನು ರಿಕವರ್ ಮಾಡ್ಬೋದು. ನಂದು ಚಿರಂತದ್ ನೋಡಿ ಸೈಕ್ ಆಗ್ಬಿಟ್ಟೆ. ನಾನು ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಈ ರೇಂಜ್ಗೆ ಚಿರನ್ ತೆಗಿತಾನಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಆವರೇಜ್ ಅಂದರೆ ನನ್ನ ಮೈಂಡಲ್ಲಿ ಒಂದು ಸ್ವಲ್ಪ ಬೇರೆದಿತ್ತು, ಆದರೆ ಅದಕ್ಕೂ ಕಮ್ಮಿ ಅಂದರೆ ಇಟ್ ಈಸ್ ಇಂಪಾಸಿಬಲ್ ಅನ್ಪಾಸಿಬಲ್. ರಿಸಲ್ಟ್ ನೋಡಿದಾಯ್ತು, ವಾಪಸ್ ಇವಾಗ ಮನೆಗೆ ಹೊಡ್ತಾ ಇದೀವಿ. ಹಂಗೆ ಬರ್ತಾಳೆ ಇಲ್ಲಿ ನೋಡಿ, ಚಿರಂತ ನೆನ್ಸ್ಕೊಂಡು ಅವ್ರ ಅಮ್ಮ ಅಳ್ತಿರೋದು. ಅಳ್ಬೇಡಿ ಅಂತ ಹೇಳ್ತಾ ಇದೀನಿ, ಆದ್ರೂ ಅಳ್ತಾರೆ. ಅಳೋದ್ರಿಂದ ಎಂತ ಇಲ್ಲ ಅಕ್ಕ, ನೀವು ನಾನು ಹೇಳೋ ತರ ಮಾಡಿ ಆವಾಗ ಅವ್ನು ತೆಗ್ದಿಲ್ಲ ಅಂದ್ರೆ ಕೇಳಿ. ಯಾಕಂದ್ರೆ ಅಲ್ಲಿ ಹೋಗ್ಲಿ ಬಿಡಿಯಕ್ಕ, ನೀವೇ ಹಾಕಳ್ತೀರಾ? ಅದು ನೀವು ಹೇಳ್ಬೇಕು. ಈಗ ನೋಡಿ ಅವ್ನ ಕಣ್ಣಲ್ಲಿ ನೀರ್ ಬಂತಲ್ಲ. ಎಷ್ಟು ಇವಾಗಲೇ ಅಲ್ಲ, ಹೇಳ್ಕೊಂಡೇ ಬರ್ತಾ ಇದೀನಿ,
ನೀವು ಹೇಳೋ ಥರ ಹೇಳ್ಬೇಕು ಅಕ್ಕ ನೀವು ನಿಜವಾಗ್ಲು. ಈಗ ನೋಡಿ ನೀವು ನಿಜವಾಗ್ಲು ಈ ಯೂನಿಟ್ ಟೆಸ್ಟ್ ಅಲ್ಲಿ ನೀನು ತೆಗ್ದಿಲ್ಲ ಅಂದ್ರೆ ಒಳ್ಳೆ ಮಾರ್ಕ್ಸ್, ನಾನು ದೇವ್ರಾಣೆ ಕಟಿಂಗ್ ಮಾಡಿಸ್ತೀನಿ ಅಂತ ಹೇಳಿ. ಅವ್ನ್ ತೆಗಿಲಿಲ್ಲ ಅಂದ್ರೆ ಕೇಳಿ, ನನ್ನ ಮಾತು ಕೇಳಿ, ತೆಗ್ದಿಲ್ಲ ಅಂದ್ರೆ ಕೇಳಿ. ಅವ್ನ್ ಭಯ ಇರೋದು ನಿಮ್ ಕಂಡ್ರೇನೆ ಭಯ ಇರೋದು ಅವನಿಗೆ. ಅಪ್ಪನ್ ಕಂಡ್ರೆ ಸ್ವಲ್ಪ ಫ್ರೆಂಡ್ಲಿ, ಯಾವಾಗ್ಲೂ ಒಂದೊಂದ್ ಟೈಮ್ ಭಯ ಪಡ್ತಾನೆ, ಆದ್ರೆ ನಿಮ್ ಕಂಡ್ರೆ ಜಾಸ್ತಿ ಭಯ ಐತೆ. ನೀವ್ ಹೇಳಿದ್ರೆ ಸೀರಿಯಸ್ ಆಗಿ ತಗೋತಾನೆ. ಬಾಯ್ ಬಾಯ್ ಮರಿ ಬಾಯ್ ಯಾ ಗೈಸ್. ಅವ್ರನ್ನ ಇವಾಗ ಆಫೀಸ್ ಡ್ರಾಪ್ ಮಾಡ್ಬಿಟ್ಟು ನಾನು ವಾಪಸ್ ಮನೆ ಹೋಗ್ತಾ ಇದೀನಿ. ಮನೆಗೆ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಈ ವಿಚಾರ ತಿಳಿಸ್ಬೇಕು. ಬಿಕಾಸ್ ನಮ್ಮ ಅಮ್ಮಂಗೆ ಚೆನ್ನಾಗಿ ಓದ್ಬೇಕು, ಈ ತರ ಎಲ್ಲ ಕಮ್ಮಿ ಎಲ್ಲ ತೆಗಿಬಾರ್ದು. ಇಫ್ ನಮ್ಮ ಅಮ್ಮಗೆ ಇನ್ಫಾರ್ಮ್ ಮಾಡಿದ್ರೆ ನಮ್ಮ ಅಮ್ಮ ಒಂದ್ ಸ್ವಲ್ಪ ಸೀರಿಯಸ್ ಆಗಿ ಅವ್ನಿಗೆ ಹೇಳ್ತಾರೆ. ಅಂಡ್ ಏನಂದ್ರೆ ಲಿಟ್ರಲಿ ಅಷ್ಟು ಕಮ್ಮಿ ಬರಬಾರ್ದು, ನನ್ನ ಪ್ರಕಾರ ಅಷ್ಟು ಕಮ್ಮಿ ಬರಬಾರ್ದು. ಬಟ್ ಬಂದೈತೆ, ಅವ್ನು ಚೆನ್ನಾಗಿ ಓದ್ಬೇಕು ಇನ್ಮೇಲೆ ಅಷ್ಟೇ. ಆಸ್ ನೀವೆಲ್ರು ಅವನಿಗೆ ಚೆನ್ನಾಗಿ ಓದಿ ಅಂತ ಕಾಮೆಂಟ್ ಹಾಕಿ. ಬಿಕಾಸ್ ಅವನು ನಮ್ಮ ಮಾತು, ಅವ್ರ ಅಮ್ಮ ಮಾತು, ನಮ್ಮಮ್ಮ ಮಾತು ಕೇಳಿಲ್ಲ ಅಂದ್ರೂ ಕೂಡ ನಿಮ್ಮ ಮಾತನ್ನ ಕೇಳ್ತಾನೆ ಖಂಡಿತ. ಯಾರ್ಯಾರು ಚಿರೋನ ಇಷ್ಟಪಡ್ತಿರ್ತಾರಲ್ಲ ಅವ್ರೇನಾದ್ರು ಹೇಳಿದ್ರೆ ಖಂಡಿತ ನಿಮ್ಮ ಮಾತು ಕೇಳ್ತಾನೆ. ನೀವು ಕಾಮೆಂಟ್ ಹಾಕ್ಬಿಡಿ. ಭವಿತಾನ ಇಷ್ಟಪಡೋರು ಒಬ್ರು ಟೀಚರ್ ಇದ್ರು. ಆ ಟೀಚರ್ ಬಂದ್ಬಿಟ್ಟು ತುಂಬಾ ಕನ್ಸರ್ನ್ ಕೊಟ್ರು, ಭವಿತಾಗೆ ಹುಷಾರಾಗಿರೋ ಕೇಳಿ. ಸ್ವಲ್ಪ ನೀವು ಸೋಷಿಯಲ್ ಮೀಡಿಯಾ ಫೀಲ್ಡ್ ಅಲ್ಲಿ ಇರೋದ್ರಿಂದ ನನಗೆ ಭವಿತಾ ಕಂಡ್ರೆ ತುಂಬಾ ಇಷ್ಟ. ಸೊ ತುಂಬಾ ವರಿ ಮಾಡ್ಕೊಂಡಿದೀನಿ, ಹುಷಾರಾಗಿ ನೋಡ್ಕೊಳ್ಳಿ ನಮ್ ಚೋಟ ಮರಿನ ಅಂತ ಹೇಳ್ತಿದ್ರು. ಇನ್ನೊಂದು ಮೈನ್ ಥಿಂಗ್ ಹೇಳ್ತೀನಿ, ಯಾರಾದ್ರೂ 10th ಸ್ಟ್ಯಾಂಡರ್ಡ್ ಅಥವಾ ಈಗ 9th ಇರೋರು, ಪಾಸ್ ಆಗಿ 10th ಹೋಗೋರು, ಅವ್ರೆಲ್ರಿಗೂ ಒಂದು ಕಿವಿ ಮಾತೆಂತ ಅಂದ್ರೆ, ದಯವಿಟ್ಟು ಪೇರೆಂಟ್ಸ್ ಮೀಟಿಂಗ್ ದಿನ ಅಪ್ಪ ಅಮ್ಮನ ಕರೆಸಿದಾಗ ಅವ್ರ ಮುಖದಲ್ಲಿ ಖುಷಿ ತರಿಸಿ. ನಾನು ಇಷ್ಟೇ ಕೇಳ್ಕೊಳ್ಳೋದು. ಬಿಕಾಸ್ ನಾನು 10th ಅಥವಾ 9th ಇದ್ದಾಗ ನನಗೆ ಬಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಬಂದು ಮಾರ್ಕ್ಸ್ ವಿಚಾರಕ್ಕೆ ಅವ್ರ ಕಣ್ಣಲ್ಲಿ ನೀರು ಬರ್ತಿರ್ಲಿಲ್ಲ. ನಮ್ಮ ಅಪ್ಪ ಕಣ್ಣಲ್ಲ, ನಮ್ಮ ಅಮ್ಮ ಕಣ್ಣಲ್ಲಿ ಮಾರ್ಕ್ಸ್ ವಿಚಾರಕ್ಕೆ ಅವ್ರ ಕಣ್ಣಲ್ಲಿ ನೀರು ಬರ್ತಿರ್ಲಿಲ್ಲ. ನನ್ನ ತುಂಟಾಟ ನೋಡ್ಬಿಟ್ಟು ತಡಿಲಾರದಲ್ಲೇ TC ಕೊಡೋ ರೇಂಜ್ಗೆ ಹೋದಾಗ ನಮ್ಮ ಅಮ್ಮ ಕಣ್ಣಲ್ಲಿ ನೀರು ಬಂದಿತ್ತು. ಬಟ್ ಇವಾಗ ನಾನು ಹೇಳೋದೇನಂದ್ರೆ, ದಯವಿಟ್ಟು ಮಾರ್ಕ್ಸ್ ನ ಚೆನ್ನಾಗಿ ತೆಗೀರಿ. ಪೇರೆಂಟ್ಸ್ ಮೀಟಿಂಗ್ ದಿನ ಹೋದಾಗ ಅಪ್ಪ ಅಮ್ಮ ಮುಖದಲ್ಲಿ ಅಥವಾ ಅಮ್ಮ ಮುಖದಲ್ಲಿ, ಅಪ್ಪ ಮುಖದಲ್ಲಿ ಖುಷಿ ಕಾಣಿಸ್ಬೇಕು. ಅಲ್ಲಿ ಹೋಗ್ಬಿಟ್ಟು ಟೀಚರ್ಸ್ ಹತ್ರ ಕಣ್ಣಲ್ಲಿ ನೀರ್ ಹಾಕ್ತಾರಲ್ಲ, ಆ ಒಂದು ಹರ್ಟು ತುಂಬಾ ಬೇಜಾರಾಗುತ್ತೆ. ಲಿಟ್ರಲಿ ಆ ಕ್ಷಣಕ್ಕೆ ನಿಮ್ಗೆ ಏನು ಅನ್ಸಲ್ಲ, ನೀವು ಅದರಿಂದ ಆಚೆ ಬಂದ ಮೇಲೆ ರಿಯಲೈಸ್ ಆಗುತ್ತಲ್ಲ, ಅದು ಲಿಟ್ರಲಿ ತುಂಬಾ ಬೇಜಾರು ಕೊಡುತ್ತೆ. ನಾನು ಅದಕ್ಕೆ ಹೇಳೋದು, ದಯವಿಟ್ಟು ಒಳ್ಳೆ ಮಾರ್ಕ್ಸ್ ತೆಗೀರಿ. ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮ ಕಣ್ಣಲ್ಲಿ ನೀರ್ ಮಾತ್ರ ತರಿಸ್ಬೇಡಿ ಅಷ್ಟೇ. ಸಾರಿ, ಸೀಟ್ ಬೆಲ್ಟ್ ಆಗ್ತಲೇ ಮಾತಾಡ್ತೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ಅದು ಆ ಒಂದು ಇದರಲ್ಲಿ ಮೈಂಡ್ ಅಲ್ಲಿದ್ದಲ್ಲ, ಅದಕ್ಕೋಸ್ಕರ ಸೀಟ್ ಬೆಲ್ಟ್ ಹಾಕಿಲ್ಲ. ಇವಾಗ ಹಾಕೋತೀನಿ, ಸೀಟ್ ಬೆಲ್ಟ್ ಹಾಕೊಂಡೆ. ಗೈಸ್ ವಾಪಸ್ಸು ಮನೆಗೆ ಬಂದೆ. ಅಮ್ಮ ನೀನ್ ಸೀರಿಯಸ್ ಆಗಿ ಬೈದಿಲ್ಲ ಅಂದ್ರೆ ಚಿರುಗೆ ಮುಗಿತ್ ಕತೆ. ಯಾಕ ಎಷ್ಟ್ ತೆಗ್ದವನೆ ಮಂಗನನ್ ಮಗ ಅವನು ಫುಲ್ ನಿಜವಾಗ್ಲೂ ಲಿಟ್ರಲಿ ಕಮ್ಮಿ. ಬಿಡು, ಅವನು ಪೂರ್ತಿ ಎಕ್ಸಾಮ್ ಹೋಗೋರ್ಗ ವಿಡಿಯೋಗೆ ತಗೋಬೇಡ ಅಂತ. ಗೈಸ್ ಅಪರೂಪಕ್ಕೆ ನಮ್ಮ ಅಮ್ಮ ನನಗೆ ಒಂದು ಮೋಟಿವೇಶನ್ ಕೊಡ್ತಾರೆ. ಏನ್ಮಾ ನಿನ್ ಮೋಟಿವೇಶನ್, ನಿನ್ ಆಸೆ ಏನಮ್ಮ? ಆಸೆ ಐತೆ ನಂಗೆ, ಇಷ್ಟ ಐತೆ ಅದ. 1 ಅವರ್ಗೆ ನನ್ನ ಮಗಂದು 1,00,000 ಜನ ನೋಡ್ಬೇಕು. ನಂಗೆ ಹಣ ಮುಖ್ಯ ಅಲ್ಲ, ನಂಗೆ ಜನ ನೋಡ್ಬೇಕು. ಅದು ಹಣ 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 ನನ್ನೆಲ್ಲ ಆಡ್ಕೋತಾರೆ. ನಂಗೆ ಹಣ ಮುಖ್ಯ ಅಲ್ಲ, ಜನ ಮುಖ್ಯ. ನನ್ನ ಮಗನ 1 ಅವರ್ 1,00,000 ಜನ ನೋಡ್ಬೇಕು ಯೂಟ್ಯೂಬಲ್ಲಿ. ಅದು ತುಂಬಾ ತುಂಬಾ ಮನ್ಸಾರೆ ಹೇಳ್ತೀನಿ, ತುಂಬಾ ಆಸೆ ನನಗೆ. ತಥಾಸ್ತು. ನೀನ್ ಆಡಿರೋ ಮಾತು ಇನ್ಮೇಲಿಂದ ಈಡೇರಿಸ್ಕೊಂಡು ಹೋಗುತ್ತೇವೆ. ಮನ್ಸು ಅಷ್ಟೇ ಹೇಳೋದು. ಓಕೆ ಮ್ಯಾಮ್, ಓಕೆ. ಆಸೆ ಇದೆ ಗೈಸ್, ಮಾಡೋಣ ಖಂಡಿತ ಮಾಡೋಣ. ಎಲ್ಲ ನಿಮ್ ಕೈಲಿ ಐತೆ. ಬರ್ಬೇಕು ಲೇ, ಏನೋ ನೀನ್ ಲೇ, ಅದು ಮಾರ್ಕ್ಸ್ ಏನೋ, ಅದು ನಿಜವಾಗ್ಲು ಲೇ, ನನ್ನ ಮಗನೇ ಅಷ್ಟು ಕಮ್ಮಿ ಮಾರ್ಕ್ಸ್ ತೆಗಿಬಾರ್ದು ನಿಜವಾಗ್ಲು. ಅಲ್ಲ ಲೇ, ಎಲ್ಲ ನಿಮ್ ಟೀಚರ್ಸ್ ಮುಂದೆ ನಿಮ್ಮ ಅಮ್ಮನ ಕಡೆ ನೀರು ಹಾಕ್ಸಿಲ್ಲ, ನಾಚಿಕೆ ಮನೆ ಬರೋದಿಲ್ಲ ನನಗೆ ಮತ್ತೆ. ಲೇ ನನ್ನ ಮಗನೇ ನಿಜವಾಗ್ಲು ಲಿಟ್ರಲಿ ಕಮ್ಮಿ ತೆಗ್ದಿದ್ದೆ ನೀನ್ ಲೇ. ಗೈಸ್ ನಾನು ಇನ್ಮೇಲೆ ಚಿರುನ ಬ್ಲಾಗು ಹಾಕಲ್ಲ, ರೀಲ್ಗೂ ಹಾಕಲ್ಲ, ಅದಂತೂ ಸತ್ಯ. ಟ್ಯೂಷನ್ಗೂ ಕ್ಯಾನ್ಸಲ್ ಮಾಡ್ತಾರಂತೆ ನೀವಮ್ಮ. ನೆಕ್ಸ್ಟ್ ಯೂನಿಟ್ ಟೆಸ್ಟ್ ತೆಗ್ದಿಲ್ಲ ಅಂದರೆ ಕಟಿಂಗ್ ಮಾಡಿಸ್ತಾರಂತೆ. ಮನೇಲೆ ಕೂತ್ಕೊಂಡು ಓದ್ಬೇಕಂತೆ. ಎಲ್ಲ ರೆಡಿ ಆಗ್ತಿದೆ ಇವತ್ತು. ಏನಕ್ಕೆ ಬರೋಕೋದೆ ಈ ರಿಸಲ್ಟ್? ನಾನು ಹೇಳಿದ್ದಾನೆ ಈ ರಿಸಲ್ಟ್ಗೆ ಬರಬೇಡ, ನೆಕ್ಸ್ಟ್ ಬಾ ಅಂದ್ಬಿಟ್ಟು. ನೆಕ್ಸ್ಟ್ ಯಾವ್ದೈತೆ? ನೆಕ್ಸ್ಟ್ ಯಾವ್ದೈತೆ? ಅದು ಸೆಕೆಂಡ್ ಯೂನಿಟ್, ಅದಕ್ಕೆ ಬಾ. ಸೆಕೆಂಡ್ ಯೂನಿಟ್ ಟೆಸ್ಟ್, ಅದು ಪ್ರಿಪ್ರೇಟರಿ. 40 ಮಾರ್ಕ್ಸ್ ನಾನು ಬರಲ್ಲ. 40 ಮಾರ್ಕ್ಸ್ ನಾನು ಬರಲ್ಲ. 40 ಮಾರ್ಕ್ಸ್ ಎಲ್ಲರೂ ತೆಗಿತಾರೆ, ನನಗೆ ಬೇಕಾದ್ರೆ 80 ಮಾರ್ಕ್ಸಿಗೆ. ಗೈಸ್ ನಮ್ಮಮ್ಮ ಎಲ್ಲಾ ಪ್ರಾಣಿಗೂ ಒಳ್ಳೊಳ್ಳೆ ಊಟ ಕೊಡುತ್ತೆ. ನಾಯಿ, ಬೆಕ್ಕು, ಈಗ ಪಾರಿವಾಳಗೆ ಒಂದು ಒಳ್ಳೆ ಅಕ್ಕಿ ಹಾಕ್ಬಿಟ್ಟು ಬಂದವ್ರೆ.
ಓಹೋ ಏಮ್ಮ ಒಳ್ಳೆ ಊಟ ಹಾಕ್ಬಿಟ್ಟಿದ್ಯಾ. ನಮ್ಮ ಅಮ್ಮ ನೋಡಿ ಗೈಸ್ ಎಂಥ ದೊಡ್ಡ ಗುಣ ನಮ್ಮ ಅಮ್ಮಂದು. ಪಾರಿವಾಳ ಊಟ ಹಾಕಿದ್ದಾರೆ. ನಮ್ಮ ಮನಸ್ಸು ಪರಿಶುದ್ಧ, ಒಳ್ಳೆ ಮನಸ್ಸು. ಎಷ್ಟು ಬಂತು ನೋಡಿ ಅಲ್ಲೇ ಪಾರಿವಾಳ. ಆರಾಮಾಗಿ ತಿನ್ಕೊಂಡ್ರು. ಪಾರಿವಾಳಗೋಸ್ಕರನೇ 20 kg ಅಕ್ಕಿ 10 kg ರಾಗಿ ಇಟ್ಬಿಟ್ಟಿದ್ದೀನಿ. ಮನ್ಸೂರ್ಗೆ ಹಾಕಲ್ಲ, ಪ್ರಾಣಿ ಪಕ್ಷಿಗೆ ಹಾಕ್ತೀನಿ. ಎಷ್ಟವೆ ನೋಡ್ಸಿದಿ? ಅರ ಒಂದು 50 ಅವೆ. 50 ಏ 100 ಅವೆ. ಓ ಕ್ರೇಜಿ. ಮತ್ತೆ ತಿರ್ಗಾಡ್ಕೊಂಡು ಮತ್ತೆ ಬರ್ತಾವ ಅಲ್ಲಿಗೆ. ಅಲ್ಲ ಬತ್ತು 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 ಚೆನ್ನಾಗಿ ಓಡಾಡ್ತವೆ. ಮಾಡಿ ಹೋದ ಕಡೆ ಈಗ ಹಿಂಗ್ ಮಾರ್ಕ್ಸ್ ತೆಗ್ದಾಗ ಬೇಜಾರು ಆಯ್ತದಲ್ಲ, ಅದಕ್ಕೆ ನಾನು ಹೇಳ್ದೆ ಅವನೊಂಥರ ಮುಖ ಇತ್ತ, ಅದಕ್ಕೆ ನಾನು ಗೈಸ್ ನಾನು ಪೇರೆಂಟ್ಸ್ ಮೀಟಿಂಗ್ ದಿನ ಏನಾದರೂ ಫುಲ್ಲು ಬೈದಾದ್ಮೇಲೆ ಒಂದು ಸ್ವಲ್ಪ ಒಂದು ದಿನ ಸೈಲೆಂಟಾಗಿ ಬೇಜಾರಲ್ಲಿ ಇರ್ತೀನಿ. ಆಮೇಲೆ ಮತ್ತೆ ವಾಪಸ್ 2 ದಿವಸ ಇವನು ಅದೇ ಮಾಡೋದು. ಇವಾಗ ಫುಲ್ಲು ಸೈಲೆಂಟ್ ಬೇಜಾರಲ್ಲ ಅವನು. ಆಮೇಲೆ ಇನ್ನೊಂದು ನೈಟು ಒಂದು ಸ್ವಲ್ಪ ಕಾರ್ಯಕ್ರಮ ಇದೆ. ನಿಮಗೆ ನೈಟ್ ನನ್ನ ಕಾರ್ಯಕ್ರಮನ ಹೆಂಗೆ ನಡೀತದೆ ಅಂತ ತೋರಿಸ್ಕೊಡ್ತೀನಿ. ಈ ಕಾರ್ಯಕ್ರಮಕ್ಕೆ MLA ಆದಂಥ ಎಲ್ಲರೂ ಬರ್ತಾರೆ. MLA ಸ್ವಾಮಿ ಅವರು, MLA ಪುಟ್ಟಣ್ಣ ಅವರು, MLA ಮಧು ಅವರು. ಗೈಸ್ ನಾನೊಂದು ನೆಟ್ಫ್ಲಿಕ್ಸಲ್ಲಿ ಲವ್ ಸ್ಟೋರಿ ಸೀರೀಸ್ ನೋಡ್ತಿದ್ದೆ, ಬಿಸ್ನೆಸ್ ಪ್ರಪೋಸಲ್ಲು. ಅದನ್ನು ನೋಡ್ತಾ ಇವನು ಬಂದ. ಒಂದು ಸ್ವಲ್ಪ ಇವನಿಗೂ ಕ್ಲಾಸ್ ತಗೋಬೇಕಲ್ಲ. ಗೈಸ್ ನಮ್ಮ ಚೋಟಮ್ಮರಿದ್ದು ಬರ್ತ್ಡೇ ಬರ್ತಾ ಉಂಟು. ಆಗಲೇ ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಯಾವ ಮಸಲೆ ಇರಬೇಕಿದ್ದು ಸಕ್ಕದಾಗಿರುತ್ತೆ. ಇನ್ನು ಏನು ಕೊಟ್ಟವ್ರೆ? ಇದು ಅಲ್ಲ 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 ಇವಳು ಪೋಲಾರ್ ಬಿಯರ್ ಅಲ್ಲಿ ದೇಪ್ತಿರ್ತಾಳ ಅವ ಕಲ್ನ ಕೊಟ್ಟಿರೋದು ಇದು. ಓ ಫಿಶ್ ಬೌಲು. ಓಹೋ ನೀನೇ ಒಳಗಡೆ ಹೋಗ್ಬಿಟ್ಟು ನೋಡಿ, ನೀನೇ ಫಿಶ್ ಇದ್ದಂಗಿದ್ಯಾ. ಫಿಶ್ ಬೌಲ್. ಆಗ ಫಿಶ್ ಮೇಲ್ ಕ್ರೇಜ್ ಯಪ್ಪ, ಆಗ ಫಿಶ್ ಮೇಲ್ ಕ್ರೇಜ್ ಇತ್ತು ಗೈಸ್. ಒಂದ್ ಚಿಕ್ಕ ಬೌಲ್ ಫಿಶ್ ಸಾಕ್ಬೇಕು ಅನ್ನೋದು ಕ್ರೇಜ್ ಇತ್ತು. ಇವಾಗ ಸಾಕ್ತೇನ ಫಿಶ್ ಹೋಗು ಮುದೇವಿ. ಗೈಸ್ ನಮ್ಮ ಅಮ್ಮ ನನಗೆ ಮೆಹಂದಿ ಹಾಕ್ಬಿಟ್ಟವ್ರೆ. ಬಿಕಾಸ್ ನಾಳೆ ಒಂದು ಗೃಹ ಪ್ರವೇಶಕ್ಕೆ ಹೋಗ್ಬೇಕು, ಅದಕ್ಕೋಸ್ಕರ ಇವಾಗ ಮೆಹಂದಿ ಹಾಕ್ಬಿಟ್ಟು ಇವಾಗ ಮೆಹಂದಿ ಹಾಕಿದ್ದಾರೆ. ಆಮೇಲೆ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ದೆನ್ ನಾವು ಎಡಿಟಿಂಗ್ ಇದೆ, ಅದನ್ನ ವರ್ಕ್ಸ್ ಮುಗಿಸ್ಕೋಬೇಕು. ನಾಳೆ ಒಂದು ಗೃಹ ಪ್ರವೇಶ ತುಂಬಾ ಇಂಪಾರ್ಟೆಂಟ್. ಏನಕ್ಕಂದ್ರೆ ಅದು ನಾಳೆ ಬ್ಲಾಗಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಬಟ್ ಇವಾಗ ಸದ್ಯಕ್ಕೆ ಮೆಹಂದಿ 1 hour 2 hour ಬಿಡ್ಬೇಕು. ಅದನ್ನ ಬಿಟ್ಟು ಫ್ರೆಶ್ ಅಪ್ ಆಗೋಣ. ಅಕ್ಕ ಹೊಡೆದ್ರಾ ಬೈದ್ರಾ ಹೇಳಿ ನಿಜ. ಅಕ್ಕ ನಾನು 10th ಸ್ಟ್ಯಾಂಡರ್ಡ್ ಇದ್ದು ಹಿಂಗೆ ಮಾಡ್ತಿದ್ದು. ಒಂದ್ 2 ದಿನ ಸುಮ್ಮನೆ ಸೈಲೆಂಟ್ ಆಗಿರೋದು. ಆಮೇಲೆ ವಾಪಸ್ ಅದೇ ರಾಗ ಅದೇ ತಾಡ. ಗೊತ್ತು ಬಿಡ, ಲಾಸ್ಟ್ ಬೆಂಚರಲ್ಲಿ ಹಿಂಗೆ ಮಾಡೋದು. ನೈಟಿನ ಡಿನ್ನರ್ ನೋಡಿ, ನನ್ನ ಫೇವರೇಟ್ ಮೊಟ್ಟೆ ಪಲ್ಯ ಜೊತೆಗೆ ಚಪಾತಿ. ಒಳ್ಳೆ ಕಾಂಬಿನೇಷನ್, ಒಳ್ಳೆ ಕಾಂಬಿನೇಷನ್. ಇದೆಲ್ಲ ಬೇಡ, ನಮಗ್ ಬೇಡ, ನಮಗಿದ್ ಸಾಕು, ನಮಗಿದ್ ಸಾಕು. ನನ್ನ ಫೇವರೇಟ್ ಗೈಸ್ ಇದು. ಗೈಸ್ ಫೈನಲಿ ಇವತ್ತಿನ ಬ್ಲಾಗ್ ನ ಎಂಡ್ ಮಾಡುವ ಸಮಯ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನಮ್ಮ ಚಿರುಗೆ ಒಂದು ಕಿವಿ ಮಾತು ಅಂತ ಅಂದ್ರೆ ಚೆನ್ನಾಗಿ ಓದು ಅಂತ ಹೇಳ್ತೀನಿ. ಲಿಟ್ರಲಿ ಅಣ್ಣ ಪಾಪ ನಿಜವಾಗ್ಲೂ ಅನ್ಕೊಂಡಿರೋ ತರ ಇನ್ನೂ ಎಕ್ಸ್ಪೆಕ್ಟೇಷನ್ಗೂ ಮೀರಿನೇ ಕಮ್ಮಿ ತೆಗ್ದಿರೋದು. ಅವ್ನು ಚೆನ್ನಾಗಿ ಓದ್ಲೇಬೇಕು, ಆಪ್ಷನ್ ಇಲ್ಲ ಅವ್ನಿಗೆ. ಏನ್ ಹೇಳ್ತೀಯಣ್ಣ? ಏನು ಹೇಳು, ಓದ್ತೀಯಾ? ಚೆನ್ನಾಗಿ ಓದ್ತು, ಓದ್ಬೇಕು ಚಿರು. ನಿಜವಾಗ್ಲೂ ಕಮ್ಮಿ ತೆಗ್ದಿದ್ಯಾ? ನೆಕ್ಸ್ಟ್ ಯೂನಿಟ್ ಟೆಸ್ಟ್ ಅಲ್ಲಿ, ನೆಕ್ಸ್ಟ್ ಪ್ರಿಪರೇಟರ್ ಅಣ್ಣ ಒಂದು ಒಳ್ಳೆ ಮಾರ್ಕ್ಸ್ ತೆಗಿತಾನೆ. ಅಂಡ್ ಇನ್ನೊಂದು ನಾನು ಮೇನ್ ಪಾಯಿಂಟ್ ಹೇಳ್ದಂಗೆನೆ, ಅವನು ನಮ್ಮ ಮಾತು ಮತ್ತೆ ಅವ್ರ ಅಮ್ಮ ಮಾತು, ಅಪ್ಪ ಮಾತು ಜಾಸ್ತಿ ಕೇಳಿಲ್ಲ ಅಂದ್ರೂ ಕೂಡ ನಿಮ್ಮ ಮಾತನ್ನ ತುಂಬಾ ಕೇಳ್ತಾನೆ. ಕಮೆಂಟ್ನ ತುಂಬಾ ಓದ್ತಿರ್ತಾನೆ. ಚಿರುನ ತುಂಬಾ ಇಷ್ಟಪಡೋರು ಯಾರ್ಯಾರು ಇದ್ದಾರ, ಒಂದು ಒಳ್ಳೆ ಪಾಸಿಟಿವ್ ಕಮೆಂಟ್ ಹಾಕ್ಬಿಡಿ. ಅವಾಗ ಅವ್ನು ನೆಕ್ಸ್ಟು 80 ಮೇಲೆ ತೆಗ್ಬಿಡ್ತಾನೆ ಅಣ್ಣ. ಅವಾಗ ಇಡೀ ಸ್ಕೂಲೇ ಸಾಕು. ಆ್ಯಂಡ್ ಇನ್ನೊಂದು ಎಂತ ಗೊತ್ತಾ, ಅವನಿಗೆ ಇಡೀ ಅಂದರೆ ಅವ್ರ ಫ್ರೆಂಡ್ಸ್ಗಿಂತ ಏನಾದ್ರು ಕಮ್ಮಿ ತೆಗ್ದ ಅನ್ಕೊಳ್ಳಿ, ಅವ್ರ ಫ್ರೆಂಡ್ಸ್ ಇವನಿಗೆ ಹೇಳ್ಸಿಲ್ಲ ಅಂದ್ರೂ ಕೂಡ ಅವರ ರಿಲೇಟಿವ್ಸ್ ಆಗಿರ್ಬೋದು, ಅವರ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಅವ್ರ ಅಪ್ಪ ಅಮ್ಮ ಆಗಿರ್ಬೋದು, ಬೇರೆಯವ್ರಿಗೆಲ್ಲ ಹೇಳ್ಕೊಂಬರ್ತಾರೆ. ಅವ್ರ ಮುಂದೆ ಇವನು ಅವ್ರ ಮುಂದೆ ಇವನು ಕೆಳಗಡೆ ಹೋಗ್ಬಾರ್ದು, ಅವ್ರು ಹೊಗ್ಲಬೇಕು. ಆ ಥರ ಆಗ್ಬೇಕು ಇವನು, ಆ ಥರ ತೆಗಿಬೇಕು.
ನೀನ್ ಯಾರಕ್ಕಿಂತ ತೆಗಿತೀವಲ್ಲ ಗೊತ್ತಲ್ಲ ಒಂಚೂರು ಮೇಲಿರ್ಬೇಕು ಅದೊಂದಕ್ಕಿಂತ, ಇಲ್ಲ ಅಂದ್ರೆ ಇಡೀ ಊರೂರೇ ಗೊತ್ತಲ್ಲ ನಿನ್ಗೆ. ನನ್ ಗೈಸ್ ಅವ್ನು ತೆಗಿತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಬೈ ಹೇಳು. ನೆಕ್ಸ್ಟ್ ಸರಿ ತೆಗಿತಾನೆ ಅಂತ ಹೇಳು. ಪಕ್ಕ ಶೋರ್ ಡನ್. ಬೈ.